ಮಕ್ಕಳಲ್ಲಿನ ಪ್ರತಿಭೆ ಅನಾವರಣ ವೇದಿಕೆ ಪ್ರತಿಭಾ ಕಾರಂಜಿ ಎಂಬಿ ಮೋರಟಗೆ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ವೇದಿಕೆಯ ಪ್ರತಿಭಾ ಕಾರಂಜಿ ಎಂದು ಬಿಒ ಎಂಬಿ ಮೋರಟಗೆ ಹೇಳಿದ್ದಾರೆ. ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದ ಪ್ರೌಢಶಾಲೆಯಲ್ಲಿ ನಡೆದಂತಹ ಐಗಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಎಸ್ಡಿಎಂಸಿ ಅಧ್ಯಕ್ಷರು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು, ಊರಿನ ಮುಖಂಡರು ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಕಲೆ ಸಂಸ್ಕೃತಿಯ ತವರು ಕನ್ನಡ ನಾಡಲ್ಲಿ ಕಲೆ ಸಂಸ್ಕೃತಿ ಪರಂಪರೆ ಬಿಂಬಿಸಲು ಶಾಲಾ ವಿದ್ಯಾರ್ಥಿಗಳ ಅವಧಿಯಲ್ಲಿ ಸರ್ಕಾರ ಮಕ್ಕಳ ಪ್ರತಿಭೆ ಗುರುತಿಸಲು ಇಂತಹ ಕಾರ್ಯಕ್ರಮಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದು, ಮಕ್ಕಳು ತಮ್ಮ ಪ್ರತಿಭೆ ಅನಾವರಣಗೊಳಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿಗೊಳಿಸಲು ವೇದಿಕೆ ಉತ್ತಮ ಅವಕಾಶ ಎಂದರು. ನಂತರ ಡೊಳ್ಳು ಕುಣಿತ, ಲೆಜಿಮ್ ಕುಣಿತಗಳಿಂದ ಊರಿನ ಮುಖಂಡರನ್ನ ಬರಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಊರಿನ ಮುಖಂಡರು, ಶಾಲಾ ಸಿಬ್ಬಂದಿ ಮತ್ತು ಎಲ್ಲ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳಿದ್ದೀರಿ, ನಿಮ್ಮ ಹತ್ತಿರತಕ್ಕಂಥ ಆಧಾರವಾಗಿರ್ತಕ್ಕಂಥ ಶಕ್ತಿ ಎಷ್ಟೊಂದು ಯಾರಿಗೆ ಗೊತ್ತಾಗಲ್ಲ. ಬಹಳ ಬುದ್ಧಿವಂತಿರ್ತೀರಿ, ನಾವು ನೋಡ್ಬೋದು ಎಲ್ಲರ ತರ ನೀವಿದ್ದೀರಿ ಅಂತ ಹೇಳಿ. ಮಕ್ಕಳ ಹತ್ತಿರ ಇರ್ತಕ್ಕಂಥ ಶಕ್ತಿ ಬಹಳಷ್ಟು ಅಗಾಧವಾಗಿರುವುದರ ಮುಖಾಂತರ ಅದನ್ನು ವ್ಯಕ್ತಪಡಿಸುವುದಕ್ಕೂ ನಾವೇನಂತೀವಿ, ಇವತ್ತು ಪ್ರತಿಭಾ ಕಾರಂಜಿ ಹಾಕೊಂಡಿದ್ದೀವಿ. ಅದ್ರ ಶಬ್ದ ಇಷ್ಟೇ, ಮಕ್ಕಳ ಹತ್ತಿರ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ಚಿಮ್ತೀವಲ್ಲ, ಅದಕ್ಕೆ ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ನಾವು ಅಂತೀವಿ. ಪ್ರತಿಭಾ ಕಾರಂಜಿ ಅಂದ್ರೆ ಮಕ್ಕಳ ಹತ್ತಿರ ಇರ್ತಕ್ಕಂಥದ್ದು. ಭೂಮಿ ಒಳಗಿರ್ತಕ್ಕಂಥ ನೀರು ಹೆಂಗ್ ಹೊರಗೆ ಚಿಮ್ತದಲ್ಲ, ಆಗ ಮಕ್ಕಳ ಹತ್ತಿರ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ಚಿಮ್ತಕ್ಕಂಥದಕ್ಕೆ ನಾವು ಪ್ರತಿಭೆ ಅಂತ ಕರಿತಾ ಇದ್ದೀವಿ. ಈ ಪ್ರತಿಭೆ ಅದು ಕೇವಲ ನಾವು ಓದೋದ್ರ ಮುಖಾಂತರ ಕಟ್ಟಿ ಅಲ್ಲ, ಎಲ್ಲಾ ಹಂತದಲ್ಲೂ ಕೂಡ ಪ್ರತಿಭೆ ಇರ್ತಾ ಇದೆ. ನೀವು ಓದುವುದರ ಮುಖಾಂತರ ನಿಮ್ಮ ಪ್ರತಿಭೆ ತೋರಿಸಬಹುದು, ಆಟ ಆಡುವುದರ ಮುಖಾಂತರ ನಿಮ್ಮ ಪ್ರತಿಭೆ ತೋರಿಸಬಹುದು, ಹಾಡ ಹಾಡುವುದರ ಮುಖಾಂತರ ನಿಮ್ಮ ಪ್ರತಿಭೆ ತೋರಿಸಬಹುದು, ನೃತ್ಯ ಮುಖಾಂತರ ನಿಮ್ಮ ಪ್ರತಿಭೆ ತೋರಿಸಬಹುದು. ಎಲ್ಲಾ ರೀತಿಯಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಕ ಅವಕಾಶ ಇದೆ. ಅದಕ್ಕಾಗಿ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದೀವಿ, ಜನ ಇದೆ. ನಾನು ಬಹಳಷ್ಟು ಮಾತಾಡ್ಬೇಕು ಮಾಡಿದ್ದೆ, ಬಟ್ ಬಿಸಿಲು ಬಹಳ ಇದೆ. ಆ ಕಡೆ ಎಲ್ಲ ಮಕ್ಕಳು ಒಂದ್ ಸ್ವಲ್ಪ ಬಿಸಿಲಾಗ ಕೂತಿದ್ದಾರೆ. ದಯವಿಟ್ಟು ನಾವು ಶಿಕ್ಷಕರು ಒಂದ್ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ಅದು ನೀವು ಕಥೆಯನ್ನು ತಿಳ್ಕೊರಿ, ಕರೆ ಕರೆ ತಿಳ್ಕೊರಿ. ಕಥೆಯನ್ನು ತಿಳ್ಕೊರಿ, ಕರೆ ಕರೆ ತಿಳ್ಕೊರಿ. ಹಳ್ಳಿ ಮಕ್ಕಳು ನೀವೆಲ್ಲ ಇದ್ದಿರಲ್ಲ, ನಿಮ್ಮ ಹತ್ತಿರ ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಭೆ ಇರ್ತದ ಅಂತ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ. ಅದು ಒಂದು ಊರ, ಒಂದು ಚಿಕ್ಕ ಊರ. ಆ ಊರಲ್ಲಿ ಮುಖ್ಯವಾಗಿರ್ತಕ್ಕಂಥ ವ್ಯವಸಾಯ ಕುರಿ ಕಾಯೋದು ಮತ್ತು ದನ ಕಾಯೋದು. ಅಲ್ಲಿ ಉದ್ಯೋಗ, ಯಾಕಂದ್ರೆ ಜನ ಸಾಮಾನ್ಯ ಉದ್ಯೋಗ, ಕೂಲಿ ಕಾರ್ಮಿಕರು. ಕೇಳಿರಿ, ಆ ಕುರಿ ಕಾಯಿದ ಉದ್ಯೋಗದಾಗ ಏನಾಗ್ತಾ ಇತ್ತಂದ್ರೆ, ಒಂದು ಮನಿ ಒಳಗ ಒಂದು 4-5 ಕುರಿ ಇತ್ತು. ಕೇಳಿಸ್ತದ? ಈ ಕಡೆ ಹೆಚ್ಚು ಕೊಟ್ರಿ ಮಾತಾಡಬಾರ್ದು, ಮಾತಾಡ್ತಾರೆ ಹೇಳ್ಬೇಕು, ಮಾತಾಡಬಾರ್ದು, ಬರೀ ನೋಡ್ಬೇಕು. ಈ ಕಡೆ